ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬೇಬಿ ಫುಡ್ ಮಾಡ್ತಾಯಿದ್ದೀನಿ. ಕ್ಯಾರೆಟು ಮತ್ತು ಅವಲಕ್ಕಿ ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಒಂದು ಬೌಲ್ ತಗೊಂಡು ಬೌಲ್ಗೆ ಅವಲಕ್ಕಿ ಪುಡಿ ಹಾಕ್ಬೇಕು 2 ಸ್ಪೂನು. ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಚೆನ್ನಾಗಿ ನೆನೆಸ್ಬೇಕು. ಶೇಕ್ ಮಾಡಬೇಕು. ಗಂಟಿರುತ್ತಲ್ವ ಅದೆಲ್ಲ ಹೋಗೋ ಥರ ಶೇಕ್ ಮಾಡಿಬಿಟ್ಟು ಒಂದು 10 ನಿಮಿಷ ಇಲ್ಲ ಅಂದರೆ ಒಂದು 8 ನಿಮಿಷ ನೆನೆಯಬೇಕು. ಹಂಗೆ ಬಿಡಬೇಕು. ಆಮೇಲೆ ಕ್ಯಾರೆಟ್ ತೊಗೊಂಡು ಒಂದು ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಅದನ್ನು ಫುಲ್ಲು ಮೇಲ್ಗಡೆ ಎಲ್ಲ ಗಲೀಜಿರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಆಮೇಲೆ ತೊಳ್ಕೊಂಡು ತುರ್ಕೋಬೇಕು ಫುಲ್ಲು. ಅದು ತುರ್ಕೊಂಡು ನನ್ನ ಮಗ ಬೇರೆ ಹೊಟ್ಟೆ ಎದ್ದೋಳಷ್ಟೊತ್ತಿಗೆ ಮಾಡಬೇಕು. ಕ್ಲೀನಾಗಿ ತೊಗೋಬೇಕು ತುರಿದ್ಬಿಟ್ಟು. ಆಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಅರ್ಧ ಸ್ಪೂನು ತುಪ್ಪ ಹಾಕ್ಬಿಟ್ಟು ತುರಿದಿರ್ತೀವಲ್ಲ ಆ ಕ್ಯಾರೆಟ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ 3 ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಆಮೇಲೆ ನೆನೆಸಿರ್ತೀವಲ್ಲ ಅವಲಕ್ಕಿ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 3 ವಿಜಿಲ್ ಹಾಕಿಸ್ಬಿಡಿ. ಸೂಪರಾಗಿರುತ್ತೆ ಟೇಸ್ಟು. ಸ್ವೀಟ್ ಇರುತ್ತಲ್ವ ಕ್ಯಾರೆಟು ಚೆನ್ನಾಗಿರುತ್ತೆ. ಆಮೇಲೆ ತೆಗೆದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ರಿ. ಸೂಪರಾಗಿರುತ್ತೆ. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂತಿದ್ದಾನೆ. ಅವನೇ